ಇದರಲ್ಲಿ ಬಂಡಾಯಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಮದ್ದರೆದಿದ್ದಾರೆ. ಬಿಜೆಪಿ ಶಾಸಕರು, ಮಾಜಿ ಶಾಸಕರು ಅವರೆಲ್ಲರ ಜೊತೆ ಮಧ್ಯರಾತ್ರಿಯ ಸಭೆ ನಡೆಸಿ ಅಸಮಾಧಾನಿತರನ್ನ ತಣ್ಣಗಾಗಿಸೋ ಕೆಲಸ ಮಾಡಿದ್ದಾರೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ಹಾಲಿ ಕೇಂದ್ರ ಸಚಿವ ಭಗವಂತ ಖೂಬಾ ಮತ್ತೊಮ್ಮೆ ಕೇಸರಿ ಪಡೆಯಿಂದ ಸ್ಪರ್ಧೆಗೆ ಅವಕಾಶವನ್ನ ಗಿಟ್ಟಿಸಿದ್ದಾರೆ. ಆದರೆ ಸ್ವಪಕ್ಷದಲ್ಲೇ ಖೂಬಾಗೆ ಭಾರಿ ವಿರೋಧವಿದ್ದು, ಶಾಸಕ ಶರಣು ಸಲಗಾರ, ಪ್ರಭು ಚವ್ಹಾಣ್ ಶಾಸಕರು ಹಾಗೂ ಮಾಜಿ ಶಾಸಕರು ಖೂಬಾ ವಿರುದ್ಧ ತೊಡೆತಟ್ಟಿದ್ರು. ಖೂಬಾ ವಿರುದ್ಧದ ಕೇಸರಿ ನಾಯಕರ ಅಸಮಾಧಾನ ತಣಿಸಲು ನೇರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಗಡಿ ಜಿಲ್ಲೆ ಬೀದರ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಮಧ್ಯರಾತ್ರಿಯೇ ಸರಣಿ ಸಭೆಗಳನ್ನ ನಡೆಸುವ ಮೂಲಕ ಬಂಡಾಯದ ಬೆಂಕಿಗೆ ಮದ್ದು ಹರಿಯೋ ಕೆಲಸವನ್ನ ಮಾಡಿದ್ದಾರೆ. ರಾತ್ರಿ ಇಡೀ ಶಾಸಕರಾದ ಶರಣು ಸಲಗಾರ, ಸಿದ್ದು ಪಾಟೀಲ್ ಹಾಗೆ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ನೇತೃತ್ವದಲ್ಲಿ ಸಭೆ ನಡೆಸಲಾಗಿದ್ದು, ಎಲ್ಲಾ ಬಂಡಾಯ ಶಮನವಾಗಿದೆ ಅಂತಾರೆ ಆರ್ ಅಶೋಕ್. ಅದು ಫೈಟ್ ಮಾಡಬೇಕು, ಮಾಡಿದ್ದಾರೆ. ಈಗ ಮುಗಿದ ಅಧ್ಯಾಯ. ಟಾಸ್ಕ್ ಕೊಡುವಷ್ಟು ನಮ್ಮ ಕಾರ್ಯಕರ್ತರು ಬಹಳ ಪ್ರಬುದ್ಧರಿದ್ದಾರೆ, ನಮ್ಮ MLAಗಳು ಬಹಳ ಪ್ರಬುದ್ಧರಿದ್ದಾರೆ. ಅವ್ರಿಗೆ ಆ ತರ ಟಾಸ್ಕ್ ಏನ್ ಬೇಕಾಗಿಲ್ಲ. ನ್ಯಾಚುರಲ್ ಆಗಿ ಹಂಗೆ ಸಿಸ್ಟಮ್ ಇರೋದು. ಒಂದ್ಸರಿ ಕ್ಯಾಂಡಿಡೇಟ್ ಅನೌನ್ಸ್ ಆದ್ಮೇಲೆ ಎಲ್ಲರೂ ನಾವೆಲ್ಲ ಒಂದೇ. ಭಾರತ್ ಮಾತಾ ಕಿ ಜೈ, ಬಿಜೆಪಿ ಜೈ, ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ. ಇತ್ತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಎಲ್ಲರೂ ಸೇರಿ ಹೀನಾಯವಾಗಿ ಸೋಲಿಸುವುದೇ ನಮ್ಮ ಪಕ್ಷದ ಪ್ರತಿ ಮುಖಂಡರ ಹಾಗೂ ಕಾರ್ಯಕರ್ತರ ಸಂಕಲ್ಪ ಅಂತಾರೆ ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾ. ಇಲ್ಲಿವರೆಗೆ ನಮ್ಮ ಅಭಿಪ್ರಾಯ ಬೇರೆ ಇದ್ದರೂ ಕೂಡ ಇವಾಗ ನಾವೆಲ್ಲರೂ ಒಂದು ಕುಟುಂಬದ ಸದಸ್ಯರು, ನಾವೆಲ್ಲರೂ ಒಗ್ಗಟ್ಟಿನಿಂದ ಒಮ್ಮತದಿಂದ ಮತ್ತೊಮ್ಮೆ ನರೇಂದ್ರ ಮೋದಿ ಅವರಿಗೆ ಪ್ರಧಾನಮಂತ್ರಿಯಾಗಿ ಮಾಡಬೇಕಾದ್ರೆ ನಿಮ್ಮನ್ನು ನಾವು ಗೆಲ್ಲಿಸಲೇಬೇಕಾಗ್ತದೆ. ಹೀಗಾಗಿ ನೀವು ಎಲ್ಲ ಒಳ್ಳೆ ರೀತಿಯಲ್ಲಿ ಚುನಾವಣೆಯನ್ನು ಎದುರಿಸಿ ಕಾಂಗ್ರೆಸ್ಗೆ ಹೀನಾಯವಾಗಿ ಸೋಲಿಸೋಣ ಅನ್ನುವಂತ. ಒಟ್ಟಾರೆ ಮೇಲ್ನೋಟಕ್ಕೆ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಮುಖಂಡರ ಬಂಡಾಯ ಶಮನವಾಗಿದ್ರೂ ಮುಂದಿನ ದಿನಗಳಲ್ಲಿ ಬೀದರ್ ರಾಜಕೀಯ ಚಿತ್ರಣ ಮತ್ತೊಂದು ತಿರುವು ಪಡೆದುಕೊಂಡ್ರೂ ಅಚ್ಚರಿಯಿಲ್ಲ.